ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ. ಪ್ರಸಕ್ತ ಹಣಕಾಸು ವರ್ಷ 2024-25ನೇ ಸಾಲಿನಲ್ಲಿ ನೌಕರರ ಭವಿಷ್ಯ ನಿಧಿ ಠೇವಣಿ ಅಂದರೆ ಇಪಿಎಫ್ ಠೇವಣಿ ಮೇಲೆ ಏನಾದರೂ ಹೊಸ ಬದಲಾವಣೆ ಆಗಬಹುದು, ಬಡ್ಡಿ ದರದ ವಿಷಯದಲ್ಲಿ ಏನಾದರೂ ಹೊಸ ಅಪ್ಡೇಟ್ ಸಿಗಬಹುದು ಅಂತ ಹೇಳಿ ಸಾಕಷ್ಟು ಜನ ನೌಕರರು ಕಾಯ್ತಾ ಇದ್ರು. ಶುಕ್ರವಾರ ಅಂದರೆ ನಿನ್ನೆ ನಡೆದಂಥ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟ್ರಸ್ಟಿಗಳ ಕೇಂದ್ರೀಯ ಮಂಡಳಿ ಸಿಬಿಟಿಯ ಒಂದು ಮೀಟಿಂಗ್ ನಡೀತು. ಈ ಒಂದು ಮೀಟಿಂಗ್ನ ಫಲಿತಾಂಶ ಏನಪ್ಪಾ ಅಂತಂದ್ರೆ 2023-24ನೇ ಸಾಲಿನ ಬಡ್ಡಿ ದರ ಏನಿತ್ತಲ್ಲ 8.25, ಇದೇ ಬಡ್ಡಿ ದರವನ್ನ ಈ ವರ್ಷದ ಹಣಕಾಸು ವರ್ಷದಲ್ಲೂ ಕೂಡ ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನ ಕೈಗೊಂಡಿದೆ. ಅಂದ್ರೆ ಈ ವರ್ಷ ಕೂಡ ಇಪಿಎಫ್ ಠೇವಣಿದಾರರಿಗೆ 8.25 ದರದಲ್ಲೇ ಬಡ್ಡಿ ಸಿಗತ್ತೆ ಅಂತ ಆಯಿತು. ಪ್ರಸ್ತುತ ಇಪಿಎಫ್ಒನಲ್ಲಿ 7 ಕೋಟಿಗೂ ಹೆಚ್ಚು ಚಂದಾದಾರರಿದ್ದಾರಂತೆ. ಇನ್ನು 2022-23ನೇ ಸಾಲಿನಲ್ಲಿ 8.15% ಇದ್ದಂತಹ ಬಡ್ಡಿ ದರವನ್ನು ಇಪಿಎಫ್ಒ ಸಂಘಟನೆ 2023-24ನೇ ಹಣಕಾಸು ವರ್ಷಕ್ಕೆ 8.25ಕ್ಕೆ ಹೆಚ್ಚಿಸಿತ್ತು. ಈ ವರ್ಷ ಕೂಡ ಇದೇ ಬಡ್ಡಿ ದರವನ್ನು ಮುಂದುವರಿಸಬೇಕು ಅಂತ ಹೇಳಿ ಮಂಡಳಿಯಲ್ಲಿ ತೀರ್ಮಾನ ಕೈಗೊಂಡಿದೆ. ಸದ್ಯ ಈ ಒಂದು ಬಡ್ಡಿ ದರಕ್ಕೆ ಕೇಂದ್ರ ಹಣಕಾಸು ಸಚಿವಾಲಯ ಅನುಮೋದನೆ ಕೊಡಬೇಕಾಗಿದೆ ಅಷ್ಟೇ. ಅದಾದ ನಂತರ ಸರ್ಕಾರ ತನ್ನ ಅಧಿಕೃತವಾದ ಗೆಜೆಟ್ನಲ್ಲಿ ಈ ವಿಷಯವನ್ನ ಪ್ರಕಟ ಮಾಡುತ್ತೆ. ಇನ್ನು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇಪಿಎಫ್ಒ 1976ರಿಂದಲೇ ನೌಕರರ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಅನ್ನುವಂಥ ಯೋಜನೆಯನ್ನ ಪ್ರಾರಂಭ ಮಾಡಿತ್ತು. ಯಾವುದೇ ಕಾರಣದಿಂದಾಗಿ ಇಪಿಎಫ್ಒ ಸದಸ್ಯರು ಅಕಸ್ಮಾತ್ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವಂತಹ ಉದ್ದೇಶದಿಂದ ಈ ಇಪಿಎಫ್ಒ ನಲ್ಲಿ ಇಡಿಎಲ್ಐ ಅನ್ನುವಂಥ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಈ ಇಡಿಎಲ್ಐ ಅನ್ನುವಂಥ ಯೋಜನೆ ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಅನ್ನುವಂಥದ್ದು ಇದರ ಒಂದು ವಿಸ್ತೃತ ರೂಪ. ಇಡಿಎಲ್ಐ ಅಂದ್ರೆ ಈಗಾಗಲೇ ಹೇಳಿರೋ ಹಾಗೆ ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್. ಇದನ್ನ ಕನ್ನಡದಲ್ಲಿ ನಿಮಗೆ ಅರ್ಥ ಮಾಡಿಸಬೇಕು ಅನ್ನೋದಾಗಿದ್ರೆ ಉದ್ಯೋಗಿಯ ಠೇವಣಿ ಆಧಾರಿತ ವಿಮಾ ಸೌಲಭ್ಯ ಅಂತ ಹೇಳಿ ಇದನ್ನ ಕರೀತಾರೆ. ಈಗಾಗಲೇ ಹೇಳಿರೋ ಹಾಗೆ ಇಪಿಎಫ್ಒನ ಕೇಂದ್ರ ಟ್ರಸ್ಟಿಗಳ ಮಂಡಳಿ ಅಂದ್ರೆ ಸಿಬಿಟಿ ಸಭೆಯಲ್ಲಿ ನೌಕರರು 1 ವರ್ಷದ ಸೇವೆಯನ್ನ ಪೂರ್ಣಗೊಳಿಸೋದಕ್ಕೆ ಮೊದಲು ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ನೌಕರರ ಠೇವಣಿ ಆಧಾರಿತ ವಿಮೆಯ ಅಡಿಯಲ್ಲಿ ಸಂತ್ರಸ್ತರ ಕುಟುಂಬಕ್ಕೆ ಕನಿಷ್ಠ 50,000 ರೂಪಾಯಿಯ ವಿಮೆಯನ್ನು ಒದಗಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಅಂದ್ರೆ 1 ವರ್ಷ ಸೇವೆಯನ್ನು ಪೂರ್ಣಗೊಳಿಸೋದಕ್ಕಿಂತ ಮೊದಲೇ ಅಕಸ್ಮಾತ್ ಆ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಕನಿಷ್ಠ 50,000 ರೂಪಾಯಿ ಸಿಗುತ್ತೆ. ಆದರೆ ಈ ಸೇವೆಯನ್ನು ಅವಲಂಬಿಸಿ ವಿಮಾ ಮೊತ್ತ ಅಂದ್ರೆ 50,000 ರೂಪಾಯಿ ಅಷ್ಟೇ ಸಿಗುತ್ತೆ ಅಂತ ಹೇಳಿ ಏನೂ ಇಲ್ಲ. ವಿಮಾ ಮೊತ್ತ 2.5 ಲಕ್ಷದಿಂದ 7 ಲಕ್ಷದವರೆಗೂ ಕೂಡ ವ್ಯತ್ಯಾಸ ಆಗಬಹುದು. ಈ ಒಂದು ಮೊತ್ತ ನೌಕರರ ಸೇವೆಯನ್ನ ಆಧರಿಸಿ ನಿರ್ಧಾರಿತವಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗದಾತರು ಅಂದ್ರೆ ಯಾರು ನಮಗೆ ಕೆಲಸವನ್ನ ಕೊಡ್ತಾರಲ್ಲ ಅವರು ನೌಕರರ ವೇತನದ 0.5% ಈ ಒಂದು ಅಂದ್ರೆ ಇಡಿಎಲ್ಐ ಈ ಒಂದು ನಿಧಿಗೆ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಈ ಎಲ್ಲಾ ಹಣವನ್ನ ಒಟ್ಟುಗೂಡಿಸಿ ಒಟ್ಟು ವಿಮಾ ಸೌಲಭ್ಯವನ್ನ ನೌಕರರ ಕುಟುಂಬಕ್ಕೆ ಕೊಡಲಾಗುತ್ತೆ. ಈ ಹಿಂದೆ ಇಪಿಎಫ್ಒ ಚಂದಾದಾರರು ಕನಿಷ್ಠ 1 ವರ್ಷದ ಸೇವೆಯನ್ನ ಪೂರ್ಣ ಮಾಡದೆ ಅಕಸ್ಮಾತ್ ಅವರೇನಾದರೂ ಮೃತಪಟ್ಟರೆ ವಿಮಾ ಸಹಾಯ ಕೇವಲ 11,000ದಿಂದ 13,000 ರೂಪಾಯಿವರೆಗೂ ಮಾತ್ರ ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ ಈ ಒಂದು ಸಭೆಯ ನಿರ್ಧಾರದ ಬಳಿಕ ಕನಿಷ್ಠ 50,000 ರೂಪಾಯಿ ಆದರೂ ವಿಮೆಯ ಮೊತ್ತವನ್ನ ಹೆಚ್ಚಿಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನ ತಗೊಂಡಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಅಥವಾ ಬೇರೆ ಯಾವುದೋ ಕಾರಣದಿಂದಾಗಿ ಇಪಿಎಫ್ ಕಾಂಟ್ರಿಬ್ಯೂಷನ್ ಏನಿದೆಯಲ್ವಾ ಅಂದ್ರೆ ಹಣದ ಕೊಡುಗೆ ಇದೆಯಲ್ವಾ ಅದು 1 ತಿಂಗಳಿಗಿಂತ ಹೆಚ್ಚು ಕಾಲ ನಾವು ಜಮೆ ಮಾಡದೇ ಇದ್ರೆ ಪಾವತಿ ಮಾಡದೇ ಇದ್ರೆ ಈ ಯೋಜನೆ ಅನ್ವಯ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಕೊನೆಯ ಕೊಡುಗೆಯನ್ನ ಅಂದ್ರೆ ಲಾಸ್ಟ್ ಡೆಪಾಸಿಟ್ ಏನ್ ಮಾಡಿರ್ತೀವಲ್ವಾ ಅದನ್ನ ಪಾವತಿಸಿದ 6 ತಿಂಗಳ ಒಳಗಾಗಿ ಉದ್ಯೋಗಿ ಏನಾದರೂ ಮರಣ ಹೊಂದಿದ್ರೆ ಬಾಧಿತ ಕುಟುಂಬಕ್ಕೆ ಅಂದ್ರೆ ಸಂಬಂಧಪಟ್ಟಂತಹ ಕುಟುಂಬಕ್ಕೆ ಈ ಯೋಜನೆಯ ಅಡಿಯಲ್ಲಿ ಸೇವಾ ಅವಧಿಗೆ ಅನುಗುಣವಾಗಿ ಒಂದು ಅಮೌಂಟ್ ಅನ್ನ ಕೊಡಬಹುದು. ಮತ್ತೊಂದು ದೊಡ್ಡ ನಿರೀಕ್ಷೆ ಏನಿತ್ತು ಅಂತಂದ್ರೆ ಕನಿಷ್ಠ ಪಿಂಚಣಿ 1,000ದಿಂದ 7,000ದವರೆಗೆ ಹೆಚ್ಚಳವಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಸಿಬಿಟಿ ಮೀಟಿಂಗ್ನಲ್ಲಿ ಯಾವುದೇ ನಿರ್ಣಯ
ಕೈಗೊಂಡಿಲ್ಲ. ಕನಿಷ್ಠ ಪಿಂಚಣಿ ಏರಿಕೆ ಆಗಬಹುದು ಅಂತ ನಂಬದಂತಹ ಲಕ್ಷಾಂತರ ಪಿಂಚಣಿದಾರರ ಕನಸು ಇನ್ನೂ ನನಸಾಗದೆ ಹಾಗೆ ಉಳ್ಕೊಂಡಿದೆ. ಆದರೆ ಮುಂದೆ ಆಶಾದಾಯಕವಾದಂತಹ ಬೆಳವಣಿಗೆ ಆಗಬಹುದು ಅನ್ನೋಂತಹ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಕಾಯೋಣ. ಸರ್ಕಾರ ಏನು ಮಾಡುತ್ತೆ, ಏನು ನಿರ್ಧಾರ ತಗೊಳುತ್ತೆ ಅನ್ನೋಂತಹ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇರೋಣ. ಈ ಸುದ್ದಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ನಮಗೆ ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಸ್ನೇಹಿತರ ಜೊತೆಗೂ ಹಂಚಿಕೊಳ್ಳಿ. ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ. ಎಲ್ಲರಿಗೂ ನಮಸ್ಕಾರ.